ನಾಳೆ ಜೂನ್ 12 ಶುಕ್ರವಾರ ಅತ್ಯಂತ ಪವಿತ್ರವಾದ ಶುಕ್ರ ಪ್ರದೋಷ ಆಚರಿಸಲಾಗುತ್ತಿದ್ದು, ಈ ಬಾರಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಶುಕ್ರ ಪ್ರದೋಷ ಬಂದಿರುವುದು ಬಹಳ ವಿಶೇಷ. ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ. ಈ ಪ್ರದೋಷ ವ್ರತವನ್ನು ಶಿವನಿಗೆ ಸಮರ್ಪಿಸಲಾಗಿದೆ. ಪ್ರದೋಷ ಎಂದರೆ ಸೂರ್ಯಾಸ್ತದ ನಂತರದ ಸಮಯ. ಈ ಸಮಯದಲ್ಲಿ ಕೈಲಾಸನಾಥನಾದ ಶಿವ ಮತ್ತು ಜಗನ್ಮಾತೆ ಪಾರ್ವತಿ ದೇವಿಯನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ. 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರ ಅನುಗ್ರಹವು ಒಟ್ಟಿಗೆ ಸಿಗುವ ಬಹಳ ಶ್ರೇಷ್ಠವಾದ ದಿನ. ಇನ್ನು ನಾಳೆ 18 ನಿಮಿಷದ ಮಹಾಪೂಜಾ ಮುಹೂರ್ತದಲ್ಲಿ ಶಿವನನ್ನು ಪೂಜಿಸಿದರೆ ನಿಮ್ಮ ಕೋರಿಕೆಗಳು ಖಂಡಿತ ಈಡೇರುತ್ತದೆ. ಹಾಗಾಗಿ ಅದು ಯಾವ ಸಮಯದಲ್ಲಿ ಬಂದಿದೆ ಹಾಗೂ ಈ ದಿನ ಯಾವ ದೀಪ ಬೆಳಗಿದರೆ ಶ್ರೇಷ್ಠವೆಂದು ಈ ವಿಡಿಯೋದಲ್ಲಿ ನೋಡೋಣ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿರುವವರು ಈ ಶುಕ್ರ ಪ್ರದೋಷ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚುತ್ತದೆ. ಪ್ರದೋಷ ವ್ರತವು ಶುಕ್ರವಾರದ ದಿನ ಬಂದರೆ ಅದನ್ನು ಶುಕ್ರ ಪ್ರದೋಷ ವ್ರತ ಎಂದು ಕರೆಯುತ್ತಾರೆ. ಇದು ಅಧಿಕ ಮಾಸದ ಕೊನೆಯ ಪ್ರದೋಷ ವ್ರತವೂ ಆಗಿದೆ. ಶುಕ್ರವಾರವು ಲಕ್ಷ್ಮೀದೇವಿ ಮತ್ತು ಜಾತಕದಲ್ಲಿ ಐಶ್ವರ್ಯವನ್ನು ನೀಡುವ ಶುಕ್ರ ಗ್ರಹಕ್ಕೆ ಸಮರ್ಪಿತವಾದ ದಿನ. ಅಧಿಕ ಮಾಸವು ವಿಷ್ಣುವಿಗೆ ಪ್ರಿಯವಾದ ಮಾಸ. ನಾಳೆಯ ದಿನ ಯಾರು ಶಿವನನ್ನು ಪೂಜಿಸುತ್ತಾರೋ ಅವರಿಗೆ ಶಿವನ ಅನುಗ್ರಹದ ಜೊತೆ ವಿಷ್ಣು ಸಮೇತ ಲಕ್ಷ್ಮಿಯ ಆಶೀರ್ವಾದ ಹಾಗೂ ಶುಕ್ರ ದೇವರ ಅನುಗ್ರಹವು ಲಭಿಸುತ್ತದೆ. ತ್ರಯೋದಶಿ ತಿಥಿ ಸಮಯ ಜೂನ್ 12 ಸಂಜೆ 7:36 ಪ್ರಾರಂಭವಾಗಿ ಜೂನ್ 13 ಸಂಜೆ 4:07 ಮುಕ್ತಾಯವಾಗುತ್ತದೆ. ಜೂನ್ 12 ಶುಕ್ರವಾರ ಸಂಜೆ 6:23 ಪ್ರದೋಷ ಕಾಲ ಶುರುವಾದರೂ ಆಗ ಇನ್ನು ತ್ರಯೋದಶಿ ತಿಥಿ ಇರುವುದಿಲ್ಲ. ತ್ರಯೋದಶಿ ತಿಥಿ ಆರಂಭವಾಗುವುದು ಸಂಜೆ 7:36. ಹಾಗಾಗಿ ಪ್ರದೋಷ ಕಾಲ ಮತ್ತು ತ್ರಯೋದಶಿ ತಿಥಿ ಎರಡೂ ಒಟ್ಟಿಗೆ ಸಿಗುವ ಸಮಯವೆಂದರೆ ನಾಳೆ ಸಂಜೆ 7:36 7:54 ಈ 18 ನಿಮಿಷಗಳು ಅತ್ಯಂತ ಶಕ್ತಿಶಾಲಿ ಮಹಾಮುಹೂರ್ತವಾಗಿದೆ. ಈ ಸಮಯದಲ್ಲಿ ಶಿವನಿಗೆ ಮಾಡುವ ಪೂಜೆ ನೇರವಾಗಿ ಶಿವನನ್ನು ತಲುಪುತ್ತವೆ. ಹಾಗಾಗಿ ನಾಳೆ ಈ 18 ನಿಮಿಷದ ಸಮಯದಲ್ಲಿ ನೀವು ಮಾಡುವ ಪೂಜೆ ಪುನಸ್ಕಾರಕ್ಕೆ ದುಪ್ಪಟ್ಟು ಫಲಗಳು ಲಭಿಸುತ್ತದೆ. ಪುರಾಣಗಳ ಪ್ರಕಾರ ಪ್ರದೋಷ ಕಾಲದಲ್ಲಿ ಶಿವನು ಅತ್ಯಂತ ಆನಂದದಾಯಕ ಮನಸ್ಥಿತಿಯಲ್ಲಿರುತ್ತಾನೆ. ಕೈಲಾಸದಲ್ಲಿ ನಟರಾಜನ ರೂಪದಲ್ಲಿ ನೃತ್ಯ ಮಾಡುತ್ತಾನೆ. ಈ ಸಮಯದಲ್ಲಿ ಬ್ರಹ್ಮ, ವಿಷ್ಣು, ಸರಸ್ವತಿ ಮತ್ತು ಲಕ್ಷ್ಮಿಯರನ್ನೊಳಗೊಂಡಂತೆ ಎಲ್ಲ ಮುಕ್ಕೋಟಿ ದೇವತೆಗಳು ಶಿವನ ಸುತ್ತ ನಿಂತು ಆತನನ್ನು ಸ್ತುತಿಸುತ್ತಾರೆ. ಆದ್ದರಿಂದ ಪ್ರದೋಷದ ದಿನ ಶಿವನನ್ನು ಪೂಜಿಸಿದರೆ ಇಡೀ ಬ್ರಹ್ಮಾಂಡದ ದೇವತೆಗಳನ್ನು ಪೂಜಿಸಿದ ಪುಣ್ಯ ಲಭಿಸುತ್ತದೆ. ಯಾರು ಶುಕ್ರ ಪ್ರದೋಷ ವ್ರತ ಮಾಡುತ್ತಾರೋ ಅವರ ಮನೆಯಲ್ಲಿ ಎಂದಿಗೂ ಧನಧಾನ್ಯದ ಕೊರತೆ ಬರುವುದಿಲ್ಲ. ಜಾತಕದಲ್ಲಿ ಶುಕ್ರ ದೋಷವಿದ್ದರೆ ನಿವಾರಣೆಯಾಗಿ ಐಶ್ವರ್ಯ, ಸೌಂದರ್ಯ ಮತ್ತು ಸುಖ ಸಂತೋಷ ಲಭಿಸುತ್ತದೆ. ಈ ದಿನ ಉಪವಾಸ ಇರಬೇಕು. ಇಲ್ಲವೆಂದರೆ ಅನ್ನದ ಆಹಾರವನ್ನು ಸೇವಿಸದೆ ಹಾಲು, ಹಣ್ಣು ಅಥವಾ ಫಲಹಾರವನ್ನು ಸೇವಿಸಬಹುದು. ನಾಳೆ ಸಂಜೆ ಆಗಲೇ ಹೇಳಿರುವ ಪೂಜಾ ಮುಹೂರ್ತದಲ್ಲಿ ಶಿವನಿಗೆ ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವುಗಳನ್ನು ಸೇರಿಸಿ ಅಭಿಷೇಕ ಮಾಡಿದರೆ ಶ್ರೇಷ್ಠ. ಇಲ್ಲವೆಂದರೆ ಶುದ್ಧ ಜಲ ಮತ್ತು ಹಸಿ ಹಾಲಿನಿಂದ ಅಭಿಷೇಕ ಮಾಡಿ ಅಭಿಷೇಕ ಮಾಡುವಾಗ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಅಭಿಷೇಕದ ನಂತರ ಶಿವನಿಗೆ ಅತ್ಯಂತ ಪ್ರಿಯವಾದ 3 ಬಿಲ್ವಪತ್ರೆಗಳು, ದತ್ತುರಿ ಹೂವು ಮತ್ತು ಶಮೀಪತ್ರೆ, ಕಣಗಿಲೆ ಹೂವು, ಬಿಳಿ ಚಂದನವನ್ನು ಅರ್ಪಿಸಿ. ಶುಕ್ರವಾರವಾದ್ದರಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಕೆಂಪು ಗುಲಾಬಿ ಹೂವುಗಳಿಂದ ಪೂಜಿಸಿ ನೈವೇದ್ಯಕ್ಕೆ ಹಸಿ ಹಾಲು ಅಥವಾ ಹಾಲಿನ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ. ಶಿವಚಾಲಿಸ ಪಠಿಸಿ. ಕರ್ಪೂರದ ಆರತಿ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ಹಂಚಿ. ಪ್ರದೋಷ ಕಾಲದಲ್ಲಿ ದೀಪದಾನ ಮಾಡುವುದಕ್ಕೆ ಅಥವಾ ದೀಪಾರಾಧನೆ ಮಾಡುವುದಕ್ಕೆ ಅತ್ಯಂತ ಮಹತ್ವವಿದೆ. ನಾಳೆ ಸಂಜೆ ದೇವರ ಮನೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಬೇಕು. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ದಾರಿದ್ರ್ಯ ನಾಶವಾಗುತ್ತದೆ. ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ. ಮನೆಯ ಮುಖ್ಯ ದ್ವಾರಕ್ಕೆ ಅಥವಾ ತುಳಸಿ ಕಟ್ಟೆಯ ಬಳಿ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯ ದೀಪ ಹಚ್ಚಬೇಕು. ಇದರಿಂದ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ. ರಾಹುಕೇತು ಹಾಗೂ ಶನಿ ದೋಷಗಳಿದ್ದರೂ ನಿವಾರಣೆಯಾಗುತ್ತದೆ. ನಾಳೆ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪ ಹಚ್ಚಿ ಬರುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ. ಗಂಡ ಹೆಂಡತಿಯ ನಡುವೆ ಸದಾ ಜಗಳವಾಗುತ್ತಿದ್ದರೆ ಶುಕ್ರ ಪ್ರದೋಷದ ದಿನ ಶಿವ ಪಾರ್ವತಿಯ ದೇವಸ್ಥಾನಕ್ಕೆ ಹೋಗಿ ತಾಯಿಗೆ ಕುಂಕುಮ ಮತ್ತು ಕೆಂಪು ಬಳೆಗಳನ್ನು ಅರ್ಪಿಸಿ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು. ಇದರಿಂದ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಜಾತಕದಲ್ಲಿ ಶುಕ್ರ ಗ್ರಹ ದುರ್ಬಲನಾಗಿದ್ದು ಹಣದ ಸಮಸ್ಯೆ ಇದ್ದರೆ ಶಿವಲಿಂಗಕ್ಕೆ ಶುದ್ಧವಾದ ಅಕ್ಕಿ ಅಂದರೆ ಒಡೆಯದ ತುಂಡಾಗದ ಅಕ್ಕಿ ಮತ್ತು ಬಿಳಿ ಶ್ರೀಗಂಧವನ್ನು ಅರ್ಪಿಸಿ ಪೂಜೆಯ ನಂತರ ಕನಿಷ್ಠ 11 ಜನರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲನ್ನು ದಾನ ಮಾಡಿ. ಮಕ್ಕಳಿಲ್ಲದ ದಂಪತಿಗಳು ಈ ದಿನ ಒಟ್ಟಿಗೆ ಕುಳಿತು ಶಿವಲಿಂಗಕ್ಕೆ ಹಸುವಿನ ಹಾಲಿನ ಅಭಿಷೇಕ ಮಾಡಿ ಪ್ರದೋಷ ವ್ರತದ ಕಥೆಯನ್ನು ಓದಬೇಕು ಅಥವಾ ಕೇಳಿದರೆ ಬಹಳ ಶ್ರೇಷ್ಠ. ಶುಕ್ರ ಪ್ರದೋಷ ವ್ರತದ ಪುರಾಣದ ಕಥೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದ. ಆತನಿಗೆ ಅಪಾರ ಸಂಪತ್ತು, ವೈಭವ ಎಲ್ಲವೂ ಇತ್ತು. ಆದರೆ ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದ ಕಾರಣ ಆ ದಂಪತಿಗಳು ಯಾವಾಗಲೂ ಅತಿಯಾದ ದುಃಖದಲ್ಲಿರುತ್ತಿದ್ದರು. ಒಂದು ದಿನ ಆ ವ್ಯಾಪಾರಿ ಮತ್ತು ಆತನ ಪತ್ನಿ ತಮ್ಮ ಮಕ್ಕಳಿಲ್ಲದ ದುಃಖವನ್ನು ನೀಗಿಸಿಕೊಳ್ಳಲು ತೀರ್ಥಯಾತ್ರೆಗೆ ಹೊರಡಲು ನಿರ್ಧರಿಸಿದರು. ಅವರು ನಗರವನ್ನು ಬಿಟ್ಟು ಕಾಡಿನ ಹಾದಿಯಲ್ಲಿ
ಪ್ರಯಾಣಿಸುತ್ತಿರುವಾಗ ಅವರಿಗೆ ಒಬ್ಬರು ಮಹಾ ತಪಸ್ವಿ ಸಾಧು ಭೇಟಿಯಾದರು. ಆ ಸಾಧುಗಳು ಶಿವನ ಪರಮ ಭಕ್ತರಾಗಿದ್ದರು. ವ್ಯಾಪಾರಿ ದಂಪತಿಗಳು ಆ ಸಾಧುಗಳ ಪಾದಕ್ಕೆ ಬಿದ್ದು ತಮ್ಮ ದುಃಖವನ್ನು ಹೇಳಿಕೊಂಡು ಆಶೀರ್ವಾದ ಬೇಡಿದರು. ಆ ದಂಪತಿಗಳ ಭಕ್ತಿ ಮತ್ತು ಮುಗ್ಧತೆಯನ್ನು ನೋಡಿ ಪ್ರಸನ್ನರಾದ ಸಾಧುಗಳು ಅವರಿಗೆ ಶಿವನಿಗೆ ಅತ್ಯಂತ ಪ್ರಿಯವಾದ ಪ್ರದೋಷ ವ್ರತವನ್ನು ಆಚರಿಸುವಂತೆ ಸಲಹೆ ನೀಡಿದರು. ವಿಶೇಷವಾಗಿ ಶುಕ್ರವಾರದಂದು ಬರುವ ಪ್ರದೋಷ ವ್ರತದ ವಿಧಿವಿಧಾನಗಳನ್ನು ತಿಳಿಸಿಕೊಟ್ಟು ಅದನ್ನು ಶ್ರದ್ಧೆಯಿಂದ ಮಾಡುವಂತೆ ಹೇಳಿದರು. ಸಾಧುಗಳ ಅಪ್ಪಣೆಯಂತೆ ಆ ದಂಪತಿಗಳು ತಮ್ಮ ಮನೆಗೆ ಮರಳಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಶುಕ್ರ ಪ್ರದೋಷ ವ್ರತವನ್ನು ಆಚರಿಸಲು ಪ್ರಾರಂಭಿಸಿದರು. ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಉಪವಾಸ ವ್ರತವನ್ನು ಮಾಡಿದರು. ಅವರ ಕಠಿಣ ವ್ರತ ಮತ್ತು ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಶಿವನು ಆ ದಂಪತಿಗಳಿಗೆ ಪ್ರಸನ್ನನಾದನು. ಶಿವನ ಅನುಗ್ರಹದಿಂದ ಆ ವ್ಯಾಪಾರಿಯ ಪತ್ನಿ ಶೀಘ್ರದಲ್ಲೇ ಗರ್ಭಿಣಿಯಾಗಿ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅವರ ಜೀವನದಲ್ಲಿದ್ದ ಮಗುವಿನ ಕೊರತೆ ನೀಗಿ ಇಡೀ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿತು. ಇದೇ ಶುಕ್ರ ಪ್ರದೋಷದ ವ್ರತದ ಕತೆ. ನಾಳೆ ತಪ್ಪದೆ ಈ ಕಥೆಯನ್ನು ಓದಿ ಅಥವಾ ಕೇಳಿದರೂ ಅದ್ಭುತ ಫಲಗಳು ಲಭಿಸುತ್ತದೆ. ಯಾರು ಶುಕ್ರ ಪ್ರದೋಷ ವ್ರತದ ದಿನದಂದು ಸಂಪೂರ್ಣ ಉಪವಾಸವಿದ್ದು ಸಂಜೆ ಪ್ರದೋಷ ಮುಹೂರ್ತದಲ್ಲಿ ಶಿವ ಹಾಗೂ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೋ ಅವರ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳು, ಸಂತಾನದ ಸಮಸ್ಯೆಗಳು ಮತ್ತು ದಾಂಪತ್ಯ ಜೀವನದ ಕಲಹಗಳು ದೂರವಾಗಿ ಸುಖ ಸಮೃದ್ಧಿ ಸಿಗುತ್ತದೆ ಎಂಬುದು ಈ ವ್ರತದ ಮಹಿಮೆಯಾಗಿದೆ. ವ್ರತವನ್ನು ಉಪವಾಸದ ಸಮೇತ ಆಚರಿಸಲು ಸಾಧ್ಯವಿಲ್ಲದವರು ಆಗಲೇ ಹೇಳಿರುವ 18 ನಿಮಿಷದ ಪೂಜಾ ಮುಹೂರ್ತದಲ್ಲಿ ಭಕ್ತಿಯಿಂದ ಶಿವನನ್ನು ಪೂಜಿಸಿ ಮೇಲೆ ಹೇಳಿದ ಪರಿಹಾರಗಳನ್ನು ಮಾಡಿದರೂ ಸಹ ಶಿವನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.